ಎಲ್ರಿಗೂ ನಮಸ್ಕಾರ. ನನಗಿವತ್ತು ಮೊಟ್ಟ ಮೊದಲನೇದಾಗಿ ತುಂಬಾ ಖುಷಿ ಆಗ್ತಿರೋ ವಿಷಯ ಏನಂದ್ರೆ, ಯೂಶಲಿ ಒಂದು ಸ್ಟಾರ್ ನಟರ ಪ್ರೆಸ್ ಮೀಟ್ ಅಲ್ಲಿ ಒಂದು ಫುಲ್ ಹೌಸ್ ನ ನೋಡ್ತೀವಿ. ಇವತ್ತು ನನ್ನ ತಂದೆ ಮಾಡಿರೋ ಚಿತ್ರದ ಒಂದು ಪ್ರೆಸ್ ಮೀಟ್ಗೆ ನೀವು ಎಲ್ಲರೂ ಬಂದು ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಾನು ಮನಸ್ಫೂರ್ತಿಯಾಗಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಪ್ರತಿ ಸತಿ ಒಂದು ಪ್ರೆಸ್ ಮೀಟಿಗೆ ಹೋಗ್ಬೇಕಾದ್ರೆ ಯಾರಾದ್ರೂ ಒಂದು ವೆಟರನ್ ಆಕ್ಟರ್ ಒಂದು ಸಿನಿಮಾ ಮಾಡಿದ್ದಾರೆ ಅಂದಾಗ ಕೆಲವು ಸತಿ ಮಾಧ್ಯಮದವ್ರು ಅಲ್ಲಿ ಬರಲ್ಲ ಅನ್ನೋ ಒಂದು ಕೆಲವು ಕಂಪ್ಲೇಂಟ್ಸ್ ಬಂದಿರೋದನ್ನ ನಾನು ಕೇಳಿದ್ದೀನಿ, ಕೆಲವು ಕಡೆ ನೋಡಿದ್ದೀನಿ. ಬಟ್ ಇವತ್ತು ನೀವು ಎಲ್ಲರೂ ಒಟ್ಟುಗೂಡಿ ಅಪ್ಪನಿಗೆ ಒಂದು ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಇಲ್ಲಿ ಬಹಳಷ್ಟು ಹಿರಿಯರಿದ್ದಾರೆ, ಮಾಧ್ಯಮದವರು ಹೊಸಬ್ರಿದ್ದಾರೆ, ನೀವೆಲ್ಲರೂ ಸೇರಿ ಬಂದಿದ್ದೀರಾ. ಮತ್ತೊಮ್ಮೆ ಥ್ಯಾಂಕ್ ಯು. ಅಪ್ಪನ ಬಗ್ಗೆ ಹೇಳ್ಬೇಕಂದ್ರೆ, ಅವರು ಬೇಸಿಕಲಿ ಬಂದಿರೋದು ರಂಗಭೂಮಿಯಿಂದ. ಸೊ ರಂಗಭೂಮಿ ಅಂದಿದ ತಕ್ಷಣ ಅಲ್ಲಿ ವ್ಯವಹಾರ ಇರಲ್ಲ, ಯಾವತ್ತಿದ್ರೂ ಬರೀ ನಟನೆಗೆ, ಕ್ರಿಯೇಟಿವಿಟಿಗೆ, ಮತ್ತೆ ಹೆಚ್ಚಾಗಿ ನಾವು ಮನಸ್ಸಿಂದಾನೇ ಯೋಚನೆ ಮಾಡೋದು, ತುಂಬಾ ಬುದ್ಧಿ ಉಪಯೋಗಿಸಲ್ಲ ಅಲ್ಲಿ. ವಿ ಆರ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ಆರ್ಟ್ ಆ್ಯಂಡ್ ಥಿಂಗ್ಸ್ ರಿಲೇಟೆಡ್ ಟು ಆರ್ಟ್. ನಮ್ಮ ತಂದೆ ಅದೇ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದ್ರಿಂದ ಅವ್ರು ಯಾವತ್ತೂ ಸಿನಿಮಾ ಬಗ್ಗೆ ಆಗಿರ್ಬೋದು, ಅವರ ಪಾತ್ರಗಳ ಬಗ್ಗೆ ಆಗಿರ್ಬೋದು ವ್ಯಾವಹಾರಿಕವಾಗಿ ಯೋಚನೆ ಮಾಡಿದ್ದೇ ಇಲ್ಲ, ಇವತ್ತಿಗೂ ಮಾಡ್ತಿಲ್ಲ. ಅದೇ ಇರಬೇಕು, ಆ ಒಂದು ಕಾರಣನೇ ಅವ್ರನ್ನ ಇಷ್ಟು ದೂರ ಕರ್ಕೊಂಡ್ ಬಂದಿರೋದು ಸಿನಿಮಾ ರಂಗದಲ್ಲಿ, ಎಸ್ಪೆಷಲಿ ಕನ್ನಡ ಚಿತ್ರರಂಗದಲ್ಲಿ. ನಾನು ಅಪ್ಪ ಇವಾಗ ತಾನೇ ಕಾರಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೆ, ಅವಾಗ ಆಸ್ ಯೂಶುವಲ್ ಧ್ರುವ ರೇಗ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆ ಟೈಮಲ್ಲಿ ಯಾವ್ಯಾವ ಸಿನಿಮಾ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ ಅಪ್ಪಗೆ ಹೇಳಿದ್ರು, ಲಿಫ್ಟ್ ಮ್ಯಾನ್ ಬಂದು ನನ್ನ 200ನೇ ಸಿನಿಮಾ ಆಗಿತ್ತು ಅಂತ. ನಾನು ಇದು 250 ಸಿನಿಮಾ ಅಂದ್ರೆ ನೀನೊಂದು 3-4 ವರ್ಷದಲ್ಲಿ 50 ಫಿಲ್ಮ್ಸ್ ಮುಗಿಸ್ಬಿಟ್ಯಾ ಅಂತ. 10 ವರ್ಷದಲ್ಲಿ 50 ಸಿನಿಮಾ ಮುಗಿಸ್ಬಿಟ್ಯಾ? ಯಾವ ಗ್ಯಾಪ್ ಅಲ್ಲಪ್ಪ, ನಾವೆಲ್ಲ ಒಂದೇ ಮನೇಲಿ ತಾನೇ ಇದೀವಿ, ನೀನ್ ಯಾವಾಗ ಶೂಟಿಂಗ್ ಹೋದೆ, ನೀನ್ ಯಾವ ಸಿನಿಮಾ ಮಾಡಿದೆ ನನಗೆ ಗೊತ್ತೇ ಆಗ್ಲಿಲ್ಲ ಅಂತ. ಅಂದ್ರೆ ಅವ್ರು ಅಷ್ಟು ಏನಂತಾರ, ಈ ಸೋ ಪ್ಯಾಷನೆಟ್ ಅಬೌಟ್ ಫಿಲ್ಮ್ಸ್ ಆ್ಯಂಡ್ ಫಿಲ್ಮ್ ಮೇಕಿಂಗ್. ಆ್ಯಂಡ್ ಅವ್ರಿಗೆ ಪ್ರತಿದಿನ ಕೆಲಸ ಮಾಡಬೇಕು ಅಂತ ಆಸೆ, ಪ್ರತಿದಿನ ಸೆಟ್ಟಿಗೆ ಹೋಗ್ಬೇಕು ಅಂತ ಆಸೆ. ಅವ್ರ ಕೆಲಸ ಇಲ್ದಿದ್ದಾಗ ನನ್ನ ಜೊತೆ ಬಂದಿರ್ತಾರೆ ಸೆಟ್ಟಲ್ಲಿ ಕೂತ್ಕೊಳ್ಳೋಕ್ಕೆ ಸುಮ್ಮನೆ. ಸೊ ಅಷ್ಟು ಅವ್ರಿಗೆ ಸಿನಿಮಾ ಅಂದ್ರೆ ಹುಚ್ಚು. ಅದು ಪ್ರಾಬಬ್ಲಿ ಎಲ್ಲೋ ಪಬ್ಲಿಕ್ ಅಷ್ಟು ಗೊತ್ತಾಗಿಲ್ಲ ಅನ್ಸುತ್ತೆ, ಯಾಕಂದ್ರೆ ಅವ್ರು ಯಾವತ್ತೂ ಅದನ್ನ ಒಂಥರ ಪಬ್ಲಿಸೈಸ್ ಮಾಡ್ಕೊಳ್ಳೋದಾಗಿರ್ಲಿ, ಅದನ್ನ ಒಂದು ಸೆಲ್ಫ್ ಪ್ರೊಕ್ಲೇಮ್ ಮಾಡ್ಕೊಳ್ಳೋದಾಗಿರ್ಲಿ ಇಷ್ಟು ವರ್ಷ ಮಾಡೇ ಇಲ್ಲ ಅವರು. ಬಟ್ ಇವತ್ತು ಎಲ್ಲೋ ಒಂದು ಕಡೆ ಇದನ್ನೆಲ್ಲ ನೋಡಿದಾಗ, ಇವತ್ತು ಅವ್ರ ಬಗ್ಗೆ ಮಾತಾಡಿರೋ VT ನೋಡಿದಾಗ ನನ್ಗೆ ಎಷ್ಟು ಹೆಮ್ಮೆ ಆಯ್ತು ಅಂದ್ರೆ, ಮೇ ಬಿ ಟೈಮ್ ತಗೊಳುತ್ತೆ ಸಕ್ಸಸ್ಗೆ, ಬಟ್ ಸಕ್ಸಸ್ ಇಸ್ ಡೆಫಿನೆಟ್. ಅದನ್ನ ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಬಂದ್ರೆ, ಇಫ್ ನಾಟ್ ಟುಡೇ, ಇನ್ನು ನೆಕ್ಸ್ಟ್ 10 days ಆರ್ 100 days, ಯಾವಾಗಲೂ ಒಂದ್ಸತಿ ನಾವು ಮಾಡಿರೋ ಆ ಪ್ರಾಮಾಣಿಕ ಪ್ರಯತ್ನಕ್ಕೆ ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದು, ಹಿ ಇಸ್ ದ ಬಿಗ್ಗೆಸ್ಟ್ ಎಕ್ಸಾಂಪಲ್ ಇನ್ ಮೈ ಲೈಫ್. ನಾನು ಎಲ್ಲ ಕಡೆ ಹೇಳ್ತಿದ್ದೆ ನಮ್ಮಮ್ಮ ಇನ್ಸ್ಪಿರೇಷನ್ ಅಂತ, ಇವತ್ತು ಚೇಂಜ್ ಮಾಡ್ತಾ ಇದ್ದೀನಿ. ಇದ್ಮೇಲಿಂದ ನಮ್ಮ ಅಪ್ಪನೇ ನನಗೆ ಇನ್ಸ್ಪಿರೇಷನ್. ಯಾಕಂದ್ರೆ ಆಸ್ ಅನ್ ಆಕ್ಟ್ರೆಸ್ ನನ್ಗೆ ಏನ್ ಅನ್ಸುತ್ತೆ, ಯಾವಾಗ್ಲೂ ನಾನು ಹೀರೋಯಿನ್ ಆಗಿ ಇರಬೇಕು, ಯಾವಾಗ್ಲೂ ನಾನು ಏನಂತಾರೆ ಯಂಗ್ ರೋಲ್ಸ್ ಮಾಡ್ತಿರ್ಬೇಕು, ಯಾವಾಗ್ಲೂ ಲೀಡ್ ಆಕ್ಟ್ರೆಸ್ ಆಗಿರ್ಬೇಕು ಅಂತ. ಬಟ್ ನಮ್ಮ ಅಪ್ಪ ಇವತ್ತು ಏನ್ ಹೇಳ್ಕೊಟ್ಟಿದ್ದಾರೆ ಗೊತ್ತಾ, ನೀನು ಪೋಷಕ ನಟಿ ಆಗ್ಬೋದು, ನೀನು ಯಾವುದೋ ಒಂದು ಸಣ್ಣ ಪಾತ್ರ ಮಾಡ್ಬೋದು, ಒಂದು ದೊಡ್ಡ ಸಿನಿಮಾಲಿ ಒಂದು ಸಣ್ಣ ಪಾತ್ರ ಮಾಡಿರ್ಬೋದು, ಅಥವಾ ಒಂದು ಸಣ್ಣ ಸಿನಿಮಾಲಿ ಒಂದು ದೊಡ್ಡ ಪಾತ್ರ ಮಾಡಿರ್ಬೋದು, ಬಟ್ ನೀನ್ ಪಾತ್ರಗಳು ಮಾಡ್ತಾ ಹೋಗ್ಬೇಕು. ಯಾವತ್ತೋ ಒಂದು ದಿನ ಈ ತರ ಯು ವಿಲ್ ಡೆಫಿನೆಟ್ಲಿ ಬಿ ದ ಲೀಡ್ ಆಕ್ಟರ್. ಸೊ ಇವತ್ತು ಹಿ 75 years old. ಅವರು ಸಿನಿಮಾ ರಂಗಕ್ಕೆ ಬಂದು 50 ವರ್ಷ ಆಯ್ತು. 50 ವರ್ಷದ ನಂತರ ಇವತ್ತು ಚಲನಚಿತ್ರದಲ್ಲಿ ಅವರು ಹಿ ಇಸ್ ದ ಹೀರೋ ಆಫ್ ಹಿಸ್ ಫಿಲ್ಮ್. And that for me is achievement. So ಈ ಅಚೀವ್ಮೆಂಟ್ ನಾನು ಕೂಡ ಯಾವತ್ತೋ ನನ್ನ ಲೈಫಲ್ಲಿ ನಾನು ಮಾಡ್ತೀನಿ ಅಂತ ನನಗೆ ಒಂದು ಆಸೆ ಇದೆ. ಬಟ್ ಯಾ, ಐ ಮೀನ್ ಇಟ್ಸ್ ಅ ವೆರಿ ಎಮೋಷನಲ್ ಮೊಮೆಂಟ್, ಹ್ಯಾಪಿ ಮೊಮೆಂಟ್. ಆ್ಯಂಡ್ ನಾನು ಚಾರ್ಜ್ ಶೀಟ್ ಬಗ್ಗೆ, ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಮನೇಲಿ ಕೂತ್ಕೊಂಡು ಚರ್ಚೆ ಮಾಡ್ತಿದ್ವಿ. ನಮ್ಮ ಕಾಂತ ಕಾನಲಿ ಅಂತ ಡೈರೆಕ್ಟರ್, ಅವ್ರೊಂದು ಕತೆ ತೊಗೊಂಬಂದಿದ್ರು ನನಗೋಸ್ಕರ. ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಅಪ್ಪ ಬಂದರು. ಅವ್ರಿಗೆ ಇದೇ ಥರ ಈ ಮಧ್ಯದಲ್ಲಿ ಬಂದು ಒಂದು ಸ್ವಲ್ಪ ನಂದಿಲಿಟ್ಟಿ ನಾರಾಯಣ ಅಂತ ಅವ್ರದ್ದು ಏನೋ ಒಂದು ಕತೆ ಹೇಳಕ್ ಬರ್ತಾರೆ. ಸೊ ನಾನೊಂದು ಸಿನಿಮಾ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಅಂದರು. ಸರಿ, ಓಕೆ, ಇದು ಅಪ್ಪ ಮಗಳ ಕತೆ, ಇದು SK ಉಮೇಶ್ ಅವ್ರದ್ದು, ಅದೆಲ್ಲ ಒಂದು ಬ್ಯಾಕ್ಗ್ರೌಂಡ್ ಕೊಟ್ಟಾದ್ಮೇಲೆ ಈ ಸ್ಟಾರ್ಟೆಡ್ ನರೇಟಿಂಗ್ ದ ಸ್ಟೋರಿ. ನಾವು ಡಿಸ್ಕಸ್ ಮಾಡ್ಬೇಕಾಗಿರೋ ಸ್ಟೋರಿ ಬಿಟ್ಬಿಟ್ವಿ ನಾವು.
ಕೂತ್ಕೊಂಡು ಫುಲ್ಲು ಕೇಳಿಸ್ಕೊಂಡು ಎಲ್ಲ ಆದ್ಮೇಲೆ ಅಪ್ಪ ಈ ಕತೆ ಸಖತ್ತಾಗಿದೆ ಅಪ್ಪ, ನಾನು ಇದನ್ನ ಮಾಡ್ಬೇಕು ನಿಮ್ ಜೊತೆ ಅಂದ ತಕ್ಷಣ ನಗಕ್ ಶುರು ಮಾಡಿದೆ. ಏನಕ್ಕೆ ನಗ್ತಿದ್ಯಪ್ಪ ಅಂದ್ರೆ, ಈ ಸಿನಿಮಾ ಶೂಟಿಂಗ್ ಮಾಡಿ ಆಯ್ತು, ಮುಗಿಸಾಯ್ತು, ನೆಕ್ಸ್ಟ್ ನೀನೇ ಬರ್ಬೇಕಾದ್ರೆ ಆಡಿಯೋ ಲಾಂಚ್ಗೆ ಅಂತ. ಸೊ ಈ ತರ ಸೈಲೆಂಟ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ನಿಮ್ ಮುಂದೆ ತರ್ತಿದ್ದಾರೆ. ಸೊ ಐ ಆಮ್ ವೆರಿ ಪ್ರೌಡ್. ಇವತ್ತು ಎಲ್ಲರೂ ಹೇಳ್ತಾರೆ ಅಂದ್ರೆ ಯಂಗ್ಸ್ಟರ್ಸಿಗೆ ಇರೋ ಒಂದು ಮೈಲೇಜ್ ಇವತ್ತು ಒಂದು ವೆಟರನ್ ಆಕ್ಟರ್ಗೆ ನೀವು ಎಲ್ಲರೂ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಬಿಕಾಸ್ ಹಿ ಇಸ್ ರೆಡಿ ಟು ವರ್ಕ್. ಎಷ್ಟೋ ಜನ 40ನೇ ವಯಸ್ಸಿಗೆ 50ನೇ ವಯಸ್ಸಿಗೆ ರಿಟೈರ್ಮೆಂಟ್ ತಗೋತಾರೆ. ಅವರು ರಿಟೈರ್ಮೆಂಟ್ ತಗೊಳ್ಳಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಸೊ ನಿಮ್ ಎಲ್ಲರ ಬೆಂಬಲ ಬೇಕು. ಅವರ ಈ ಸಿನಿಮಾನ ನೀವು ಪ್ರತಿಯೊಬ್ಬರ ಮನೆವರೆಗೂ ತಲುಪಿಸ್ಬೇಕು. ಸಿನಿಮಾನ ಬಂದು ಕನ್ನಡಿಗರು, ಬೇರೆ ಭಾಷೆಯವರು ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕು. ಅವ್ರನ್ನ ನಂಬಿ ಬಂಡವಾಳ ಹಾಕಿರೋ ಪ್ರೊಡ್ಯೂಸರ್ಸ್ಗೆ ಲಾಭ ಆಗಬೇಕು. ಕನ್ನಡ ಚಿತ್ರರಂಗಕ್ಕೆ ಇಂಥ ಒಂದು ನಟ ಇದ್ದಾರೆ, ಒಳ್ಳೆ ಪ್ರೊಡ್ಯೂಸರ್ಸ್ ಇದ್ದಾರೆ, ಇಂಥ ನಟನ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ಮಾಡಿರುವಂತ ಒಂದು ಅದ್ಭುತವಾದ ಡೈರೆಕ್ಟರ್ ವೆಂಕಟ್ ಭಾರದ್ವಾಜ್ ಅವರು ಆಕ್ಚುಲಿ ಒಂದು 15-20 ಸಿನಿಮಾ ಮಾಡಿದ್ದಾರೆ. ಎಂತ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ ಅಂದ್ರೆ ಇಟ್ ನೀಡ್ಸ್ ಆಡಿಯನ್ಸ್. ಜನ ಬಂದು ನಮ್ಮಂಥವ್ರನ್ನ ಸಪೋರ್ಟ್ ಮಾಡಿ ಅವ್ರನ್ನ ಬೆಳೆಸಿ ಇವತ್ತು ಎಲ್ಲರೂ ಈ ರೀತಿ ಬೆಂಬಲ ತೋರಿಸ್ತಿರೋದು ಅವ್ರ ಸಿನಿಮಾ ರಿಲೀಸ್ ಆಗೋವರೆಗೂ ನಿಮ್ಮ ಬೆಂಬಲ ತೋರಿಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.